ರಾಜ್ಯಸಭಾ ಸದಸ್ಯರಾಗಿ ಅವಧಿ ಮುಗಿದ ನಂತರ ಸಂಸತ್ ಬಗ್ಗೆ ಪುಸ್ತಕ ಬರೆಯುವೆ ಸುಧಾ ಮೂರ್ತಿ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗೈಸ್. 1980ರ ದಶಕದಲ್ಲಿ ನಾನು ಸಂಸತ್ತಿನ ಬಗ್ಗೆ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಪುಸ್ತಕವನ್ನು ಓದಿದ್ದೆ. ಭಾರತ ಮತ್ತು ಸಂಸತ್ತಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಅದರ ಬಗ್ಗೆ ಬರೆಯುತ್ತೇನೆ. ನಾನು ಯಾವುದರ ಬಗ್ಗೆಯೂ ತಲೆಕೆಡಿಸುವುದಿಲ್ಲ ಎಂದು ಸಂಸದ ಮತ್ತು ಲೇಖಕಿಯಾಗಿರುವ ಸುಧಾ ಮೂರ್ತಿ ತಿಳಿಸಿದರು. ಆದಾಗ್ಯೂ ನಾನು ಪುಸ್ತಕವನ್ನು ಬರೆಯಲು ಪ್ರಯತ್ನಿಸುವ ಮೊದಲು ರಾಜ್ಯಸಭಾ ಸದಸ್ಯನಾಗಿ ನನ್ನ ಅವಧಿಯನ್ನು ಪೂರ್ಣಗೊಳಿಸಬೇಕು ಎಂದು ಸುಧಾ ಮೂರ್ತಿ ಅವರು ಭಾನುವಾರ ಖಾಸಗಿ ಸಂದರ್ಶನದಲ್ಲಿ ಹೇಳಿದರು. ಸುಧಾ ಮೂರ್ತಿ ತಮ್ಮ 300ನೇ ಪುಸ್ತಕ ಮತ್ತು 46ನೇ ಪುಸ್ತಕ ಗ್ರ್ಯಾಂಡ್ ಪಾ ಬ್ಯಾಗ್ ಆಫ್ ಸ್ಟೋರೀಸ್ ಬಿಡುಗಡೆ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ಲಿಟ್ ಸ್ಪಿರಿಟ್ ಫೌಂಡೇಶನ್ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದು, ಈ ವೇಳೆ ಪುಸ್ತಕದ ಸಹ ಲೇಖಕಿಯೂ ಆದ ನಟ ಟ್ವಿಂಕಲ್ ಖನ್ನಾ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದರು. ಯಾರಾದರೂ ಪ್ರಯಾಣಕ್ಕೆ ಹೋಗುತ್ತಿದ್ದಾಗ ಅಥವಾ ಮನೆಯಿಂದ ಹೊರಬಂದಾಗ ನನ್ನ ಅಜ್ಜ ಹೇಳಿದ ಶುಭಾಶಯಗಳು ಹಾಗೂ ಅಜ್ಜಿ ಪಠಿಸುತ್ತಿದ್ದ ಶ್ಲೋಕಗಳು ಈ ಪುಸ್ತಕದಲ್ಲಿದೆ ಎಂದು ಸುಧಾಮೂರ್ತಿ ಹೇಳಿದ್ದಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.